ಮಿತ್ರರೇ ನಮಸ್ಕಾರ. ಮಿತ್ರರೇ, ಏಷ್ಯಾ ಕಪ್ ಫೈನಲ್ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನವನ್ನು ಹೀನಾಯವಾಗಿ ಸೋಲಿಸ್ಬಿಡ್ತು. ಆದರೆ ಭಾರತಕ್ಕೆ ಟ್ರೋಫಿ ಸಿಕ್ಕಿಲ್ಲ. ಟ್ರೋಫಿ ವಿಚಾರದಲ್ಲಿ ಯಾವ್ಯಾವ ರೀತಿ ಹೈಡ್ರಾಮಾ ಆಯಿತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ACC ಅಧ್ಯಕ್ಷನಾಗಿರುವಂಥ ಮೊಹಸಿನ್ ನಖ್ವಿ ಟ್ರೋಫಿ ಹಿಡ್ಕೊಂಡು ಸ್ಟೇಡಿಯಂನಿಂದಲೇ ಓಡ್ ಹೋಗ್ಬಿಟ್ಟ. ಭಾರತೀಯ ಆಟಗಾರರು ಈ ನಖ್ವಿಯಿಂದ ಟ್ರೋಫಿಯನ್ನು ಪಡೆದುಕೊಳ್ಳೋದಕ್ಕೆ ನಕಾರ ಮಾಡಿದ್ರು. ಆದರೆ ಟ್ರೋಫಿಯನ್ನು ಅವ್ರ ಕೈಲೇ ಬಿಡೋದಕ್ಕೆ BCCI ಸಿದ್ಧ ಇಲ್ಲ. ಅದನ್ನೇನಾದರೂ ಮಾಡಿ ನಾವು ಪಡೆದುಕೊಳ್ಳಬೇಕು ಅಂತ BCCI ಹೊರಟಿದೆ. ಆದರೆ ಪಾಕಿಸ್ತಾನಿಯರ ವಾದ ಏನು ಗೊತ್ತಾ? ಅದನ್ನು ಪಾಕಿಸ್ತಾನದವ್ರಿಗೆ ಕೊಟ್ಟುಬಿಡಿ, ಯಾಕೆ ಅಂತಂದರೆ ಭಾರತ ಬಾಯ್ಕಾಟ್ ಮಾಡಿದೆ. ಈಗ ಮ್ಯಾಚ್ ಬಾಯ್ಕಾಟ್ ಮಾಡಿದಂತಹ ಸಂದರ್ಭದಲ್ಲಿ ಎದುರಾಳಿ ಟೀಮನ್ನು ಗೆದ್ರು ಅಂತ ಘೋಷಣೆ ಮಾಡಲಾಗುತ್ತೆ. ಈಗ ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಫೈನಲ್ ಪಂದ್ಯ ಇತ್ತಲ್ಲ, ಭಾರತ ಏನಾದರೂ ಅದನ್ನು ಬಾಯ್ಕಾಟ್ ಮಾಡಿತ್ತು ಅಂತ ಅಂದುಕೊಳ್ಳಿ. ಆಗ ಸಹಜವಾಗಿ ಪಾಕಿಸ್ತಾನವನ್ನು ವಿನ್ನಿಂಗ್ ಟೀಮ್ ಅಂತ ಘೋಷಿಸಿ ಅವರಿಗೆ ಕಪ್ಪನ್ನು ಕೊಡಲಾಗ್ತಾ ಇತ್ತು. ಅದೇ ರೀತಿಯಾಗಿ ಮಾಡಬೇಡಿ ಅಂತ ಪಾಕಿಸ್ತಾನದಲ್ಲಿ ಒಂದು ಚರ್ಚೆ ಶುರುವಾಗಿದೆ. ಆದರೆ BCCI ನಮ್ಮ ಟ್ರೋಫಿ ನಮ್ಮ ಹಕ್ಕು ಅಂತೇಳಿ ಅದನ್ನು ಪಡೆದುಕೊಳ್ಳುವುದಕ್ಕೆ ಬೇರೆ ಬೇರೆ ದಾರಿಯನ್ನು ಅನುಸರಿಸ್ತಾ ಇದೆ. ಹಾಗಾದರೆ ಮಿತ್ರರೇ, ಈ BCCIಗೆ ಕಪ್ ಸಿಗುತ್ತಾ? ನಮ್ಮ ಟ್ರೋಫಿಯನ್ನು ನಾವು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ICC ನಿಯಮ ಏನು ಹೇಳುತ್ತೆ? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಎರಡನೇದಾಗಿ, ಪಾಕಿಸ್ತಾನದ ಮಾಜಿ ಆಟಗಾರರು ಈಗ PCBಯ ಮುಂದೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಯಾವತ್ತೂ ಕೂಡ ಭಾರತದ ವಿರುದ್ಧ ಪಾಕಿಸ್ತಾನ ಪಂದ್ಯಗಳನ್ನು ಆಡಬಾರ್ದು, ನಾವೇ ಬಹಿಷ್ಕರಿಸಬೇಕು ಅಂತ. ಮಿತ್ರರೇ, ಇದೇನಾದರೂ ನಿಜ ಆಗಿ ಪಾಕಿಸ್ತಾನ ಅಂತಹ ನಿರ್ಧಾರವನ್ನು ಕೈಗೊಂಡಿದ್ದೆ ಆದರೆ ಭಾರತಕ್ಕೆ ಬಯಸದೆ ಭಾಗ್ಯ ಬಂದಂತಾಗುತ್ತೆ. ಅದ್ರ ಬಗ್ಗೆ ಕೂಡ ನಿಮಗೆ ಹೇಳ್ತೀನಿ. ಇನ್ನು ಈ ಹ್ಯಾರಿಸ್ ರೌಫ್ ಇದ್ನಲ್ಲ, ಫೈಟರ್ ಜೆಟ್ಟನ್ನೆಲ್ಲ ಸನ್ನೆ ಮಾಡಿ ತೋರಿಸಿದ್ನಲ್ಲ, ಆತನನ್ನು ಭಾರತದ ಏಜೆಂಟ್ ಅಂತ ಈಗ ಟೀಕೆ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈತನಿಗೂ ಭಾರತಕ್ಕೂ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ. ಮಿತ್ರರೇ, ಅದೇನೋ ಹೇಳ್ತಾರಲ್ಲ, ಮಳೆ ನಿಂತರೂ ಮಳೆಯ ಹನಿ ನಿಂತಿಲ್ಲ ಅಂತ. ಹಾಗೆ ಏಷ್ಯಾ ಕಪ್ ಮುಗಿದು ಹೋಗಿದೆ, ಭಾರತ ಗೆದ್ದಿದ್ದೂ ಆಗಿದೆ. ಆದರೆ ಈ ವಿಚಾರದಲ್ಲಿ ಉಂಟಾದಂಥ ವಿವಾದಗಳು ಮಾತ್ರ ತಣ್ಣಗಾಗುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಪಾಕಿಸ್ತಾನದ ಬಹುತೇಕ ಮಾಧ್ಯಮಗಳಲ್ಲಿ ಭಾರತ ಏಷ್ಯಾ ಕಪ್ ಟ್ರೋಫಿಯನ್ನು ಬಾಯ್ಕಾಟ್ ಮಾಡಿಬಿಡ್ತು, ಅವರು ತಿರಸ್ಕಾರ ಮಾಡಿಬಿಟ್ರು, ಈ ರೀತಿಯಾಗಿ ಸುದ್ದಿಯನ್ನು ಪ್ರಸಾರ ಮಾಡಲಾಗ್ತಾ ಇದೆ. ಆದರೆ ಸತ್ಯ ಏನು ಕೇಳಿದ್ರೆ, ಭಾರತ ಎಲ್ಲೂ ಕೂಡ ಏಷ್ಯಾ ಕಪ್ ಟ್ರೋಫಿಯನ್ನು ಬಹಿಷ್ಕರಿಸಿಲ್ಲ. ನಮಗೆ ಬೇಡ ಅಂತ ನಾವು ಹೇಳಿಲ್ಲ. ಭಾರತ ಹೇಳಿದ್ದಿಷ್ಟೇ, ಅದನ್ನು ಮೊಹಸಿನ್ ನಖ್ವಿ ಕೊಡೋದು ಬೇಡ, ಅವನು ಕೊಟ್ಟಿದ್ದೆ ಆದರೆ ನಾವು ಅದನ್ನು ಸ್ವೀಕರಿಸೋದಿಲ್ಲ. ಇದು BCCIನ ಬಹಳ ಸ್ಪಷ್ಟವಾದಂತಹ ನಿರ್ಧಾರ ಆಗಿತ್ತು. ಮೊದಲೇ ಈ ಬಗ್ಗೆ ACCಗೆ ಕನ್ವೆ ಕೂಡ ಮಾಡಲಾಗಿತ್ತು. BCCI ಹೇಳಿಬಿಟ್ಟಿತ್ತು. ಇದಕ್ಕೆ ಆಲ್ಟರ್ನೇಟಿವ್ ಮಾರ್ಗವನ್ನು ಕೂಡ BCCI ಸೂಚಿಸಿತ್ತು. ಮೊಹಸಿನ್ ನಖ್ವಿ ಬದಲಾಗಿ ಅಲ್ಲೇ ಹಾಜರಿದ್ದಂತಹ, ಜೊತೆಗೆ ಇಡೀ ಟೂರ್ನಮೆಂಟ್ ಆತಿಥ್ಯ ವಹಿಸಿದಂತಹ UAE ಏನಿದೆ ಅದರ ಕ್ರಿಕೆಟ್ ಬೋರ್ಡ್ನ ಉಪಾಧ್ಯಕ್ಷರು ಅಲ್ಲಿ ಹಾಜರಿದ್ದರು. ಅವರ ಕೈಯಲ್ಲಿ ಟ್ರೋಫಿಯನ್ನು ಕೊಡಿಸಿ ನಾವು ಸ್ವೀಕರಿಸ್ತೀವಿ ಅಂತ ಭಾರತದ BCCI ಬಹಳ ಸ್ಪಷ್ಟವಾಗಿ ACCಗೆ ಕನ್ವೆ ಮಾಡಿತ್ತು. ಆದರೆ ಮೊಹಸಿನ್ ನಖ್ವಿ ಏನು ಹಠ ಹಿಡ್ದ ಅಂತಂದ್ರೆ, ನಾನೇ ಈ ಟ್ರೋಫಿಯನ್ನು ಕೊಡಬೇಕು. ಕಾರಣ ಏನು ಕೇಳಿದ್ರೆ, ACC ಅಧ್ಯಕ್ಷ ನಾನು, ಹೀಗಾಗಿ ನನಗೆ ಹಕ್ಕಿದೆ, ನಾನೇ ಕೊಡ್ತೀನಿ, ಬೇಕಾದ್ರೆ ಬಂದು ಇಸ್ಕೊಡ್ಲಿ. ಮಿತ್ರರೇ, ಅವನಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಇದರಲ್ಲಿ ಬಹಳ ದೊಡ್ಡ ರಾಜಕೀಯ ಆಟ ಇದೆ, ನಾಳೆ ಇದು ಭಾರಿ ದೊಡ್ಡ ವಿವಾದಕ್ಕೆ ಕಾರಣ ಆಗುತ್ತೆ. ಇದೆಲ್ಲವೂ ಕೂಡ ನಖ್ವಿಗೆ ಗೊತ್ತಿತ್ತು. ಆದರೂ ಕೂಡ ಆತ ಹಠ ಮಾಡ್ದ, ಯಾಕೆಂದ್ರೆ ಆತ ಅದನ್ನು ಬಯಸಿದ್ದ. ನಿಮಗೆ ನೆನಪಿರಲಿ ಮಿತ್ರರೇ, 2022ರಲ್ಲೂ ಕೂಡ ಇದೇ ರೀತಿಯ ಒಂದು ಸಿಚುವೇಶನ್ ನಿರ್ಮಾಣ ಆಗಿತ್ತು. 2022ರ ಸಂದರ್ಭದಲ್ಲಿ ಈ ACC ಅಧ್ಯಕ್ಷರಾಗಿದ್ದು ಭಾರತದ ಜೈ ಶಾ, ಅಂದರೆ ಅಮಿತ್ ಶಾ ಅವರ ಮಗ. 2022ರ ಏಷ್ಯಾ ಕಪ್ ಫೈನಲ್ ಪಂದ್ಯ ಪಾಕಿಸ್ತಾನ ಮತ್ತು ಶ್ರೀಲಂಕಾದ ನಡುವೆ ನಡೆದಿತ್ತು. ಆ ಪಂದ್ಯದಲ್ಲಿ ಯಾರು ವಿನ್ ಆಗ್ತಾರೋ ಅವರಿಗೆ ಟ್ರೋಫಿ ಕೊಡುವಂತಹ ಜವಾಬ್ದಾರಿ ಮತ್ತು ಹಕ್ಕು ಇದ್ದಿದ್ದು ಜೈ ಶಾ ಅವರಿಗೆ. ಆದರೆ ಜೈ ಶಾ ಅವರು ಏನು ತೀರ್ಮಾನ ಮಾಡ್ತಾರೆ ಅಂತಂದರೆ, ಅಂತಿಮವಾಗಿ ಯಾವುದೇ ಮುಜುಗರ ಉಂಟಾಗಬಾರದು ಅಂತ ಅವರು ಆ ಕಾರ್ಯಕ್ರಮದಲ್ಲಿ ಹಾಜರೇ ಆಗೋದಿಲ್ಲ. ಶ್ರೀಲಂಕಾ ಮ್ಯಾಚ್ ಗೆಲ್ತಿದ್ದಂತೆ ಶ್ರೀಲಂಕಾದವರಿಗೆ ಶ್ರೀಲಂಕಾದ ಬೋರ್ಡ್ನಿಂದಲೇ ಆ ಪ್ರಶಸ್ತಿಯನ್ನು ಹಸ್ತಾಂತರ ಮಾಡಲಾಗುತ್ತೆ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ, ನಾನು ಪ್ರಶಸ್ತಿ ಕೊಡ್ತಾ ಇದ್ದೀನಿ ಅಂತಂದರೆ ಎದುರಾಳಿ ಅದನ್ನು ಬಹಿಷ್ಕರಿಸ್ತಾನೆ, ನನ್ನಿಂದ ಸ್ವೀಕರಿಸೋದಿಲ್ಲ ಅಂತ ಹೇಳ್ತಾನೆ ಅಂತಂದರೆ ಅದು ಕೇವಲ ಆತನಿಗೆ ಮಾತ್ರ ಅವಮಾನ ಅಲ್ಲ, ನನಗೆ ದೊಡ್ಡ ಅವಮಾನ ಆಗುತ್ತೆ. ಆತ ನನ್ನನ್ನು ಬಹಿಷ್ಕರಿಸ್ತಿರುವಂತಹದ್ದು. ಆದರೆ ಪಾಕಿಸ್ತಾನದವರಿಗೆ ಈ ಮರ್ಯಾದೆ ಮತ್ತು ಅವಮರ್ಯಾದೆ ನಡುವೆ ವ್ಯತ್ಯಾಸವೇ ಗೊತ್ತಿಲ್ಲ. ಒಂದು ವೇಳೆ ಯಾವುದಾದ್ರೂ ವಿಚಾರದಿಂದ ನಮ್ಮ ಮರ್ಯಾದೆ ಹೋಗುತ್ತೆ ಅಂತಂದರೆ ಅದೇ ನಮಗೆ ಪ್ರೆಸ್ಟೀಜ್ ವಿಚಾರ ಅಂತ ಅವರು ಭಾವಿಸ್ತಾರೆ. ಆ ರೀತಿಯ ಮೂರ್ಖರು ಅವರು. ಹೀಗಾಗಿ ನಖ್ವಿ ನಾನೇ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹಠ ಹಿಡಿದ. ಭಾರತೀಯರು ಕೂಡ ಅದೇ ಹಠವನ್ನು ಹಿಡಿದ್ರು, ನಾವು ಯಾವುದೇ ಕಾರಣಕ್ಕೂ ಅವನ ಹತ್ರ ಸ್ವೀಕರಿಸೋದಿಲ್ಲ ಅಂತ. ಇಲ್ಲಿ ಮಿತ್ರರೇ, ಭಾರತೀಯರ ವಾದ ಇತ್ತಲ್ಲ, ಇದು ಬಹಳ ಸ್ಪಷ್ಟವಾಗಿತ್ತು, ಸರಿಯಾಗಿತ್ತು ಕೂಡ. ಯಾಕೆ ಕೇಳಿದ್ರೆ, ಈ ನಖ್ವಿ ಕೇವಲ ಪಾಕಿಸ್ತಾನದವನು ಮಾತ್ರ ಅಲ್ಲ. ಆತ ಕೇವಲ ಪಾಕಿಸ್ತಾನದ ಪ್ರಜೆಯಾಗಿದ್ದರೆ ಭಾರತೀಯರು ಇಷ್ಟೆಲ್ಲ ರಾದ್ಧಾಂತ ಮಾಡ್ತಿದ್ರೋ ಇಲ್ವೋ. ಆತ ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್ನ ಅಧ್ಯಕ್ಷನೂ ಕೂಡ ಹೌದು, ಜೊತೆಗೆ ಪಾಕಿಸ್ತಾನದ ಗೃಹ ಮಂತ್ರಿಯೂ ಕೂಡ ಹೌದು. ನಮ್ಮಲ್ಲಿ ಅಮಿತ್ ಶಾ ಯಾವ ಖಾತೆಯನ್ನು ನಿರ್ವಹಿಸ್ತಾರೋ ಅದೇ ಖಾತೆಯನ್ನು ಪಾಕಿಸ್ತಾನದಲ್ಲಿ ನಿರ್ವಹಣೆ ಮಾಡ್ತಾ ಇರುವಂತವನು ಇದೇ ಮೊಹಸಿನ್ ನಖ್ವಿ. ಈತ ಈ ಹಿಂದೆ ಭಾರತದ ಸೆಂಟಿಮೆಂಟ್ಗೆ ಧಕ್ಕೆ ತರುವಂತಹ ಅನೇಕ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾನೆ. ಭಾರತದ ಬಗ್ಗೆ, ಭಾರತೀಯರ ಬಗ್ಗೆ ಬಹಳ ಚೀಪ್ ಲೆವೆಲ್ನ ಕಮೆಂಟ್ಗಳನ್ನು ಮಾಡಿದ್ದಾನೆ. ಅಂತಹ ವ್ಯಕ್ತಿಯಿಂದ ನಾವು ಯಾವುದೇ ಕಾರಣಕ್ಕೂ ಕೂಡ ಟ್ರೋಫಿಯನ್ನು ಸ್ವೀಕರಿಸೋದಿಲ್ಲ ಅಂತ ಭಾರತ ಪ್ರತಿಭಟಿಸಿತ್ತು, ಅದನ್ನು ಧಿಕ್ಕರಿಸಿತ್ತು. ಹೀಗಾಗಿ BCCI ಬಳಿಯಲ್ಲಿ ಬಹಳ ವ್ಯಾಲಿಡ್ ಆದಂತಹ ಕಾರಣಗಳಿದ್ದಾವೆ. ನಾಳೆ ಇದನ್ನು ICCಯ ಮುಂದೆ ತೆಗೆದುಕೊಂಡು ಹೋದರೂ ಕೂಡ ICC ಭಾರತವನ್ನು ದಂಡಿಸೋದಕ್ಕೆ ಸಾಧ್ಯ ಇಲ್ಲ.
ಇನ್ನು ಈ ಟ್ರೋಫಿಯ ವಿಚಾರದಲ್ಲಿ ಐಸಿಸಿಯ ನಿಯಮಗಳೇನು ಹೇಳ್ತವೆ? ಗೆದ್ದಂಥವರು ಟ್ರೋಫಿಯನ್ನು ಸ್ವೀಕರಿಸದೇ ಇದ್ರೆ ಸೋತಂತಹ ಅಥವಾ ರನ್ನರ್ ಅಪ್ ತಂಡಕ್ಕೆ ಅದನ್ನು ಹಸ್ತಾಂತರಿಸಬೇಕು ಅಂತ ಏನಾದರೂ ಐಸಿಸಿ ನಿಯಮ ಇದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಅಂತಹ ನಿಯಮಗಳಿಲ್ಲ. ಐಸಿಸಿ ನಿಯಮದ ಪ್ರಕಾರ ಯಾರು ಮ್ಯಾಚ್ ವಿನ್ ಆಗ್ತಾರೋ, ಅಂದ್ರೆ ಇಡೀ ಟೂರ್ನಮೆಂಟ್ ಅನ್ನ ಯಾರು ವಿನ್ ಆಗ್ತಾರೋ ಅವರೇ ಟ್ರೋಫಿಗೆ ಅರ್ಹರು, ಅವರಿಗೆ ಕೊಡಬೇಕದನ್ನ. ಒಂದು ವೇಳೆ ಆ ಟ್ರೋಫಿಯನ್ನು ಸ್ವೀಕರಿಸದೇ ಇದ್ದಂತಹ ಸಂದರ್ಭದಲ್ಲಿ ಅದನ್ನ ನಂತರದಲ್ಲಿ ಅವರಿಗೆ ಹಸ್ತಾಂತರಿಸುವಂತಹ ಜವಾಬ್ದಾರಿಯನ್ನ ಆಯೋಜಕರು ತೆಗೆದುಕೊಳ್ಳಬೇಕು. ಈಗ ಏಷ್ಯಾ ಕಪ್ ಅನ್ನ ಆಯೋಜನೆ ಮಾಡಿದ್ಯಾರು? ಎಸಿಸಿ ಅವರೇ ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ಭಾರತಕ್ಕೆ ಆ ಟ್ರೋಫಿಯನ್ನು ಕೊಡುವಂತಹ ಜವಾಬ್ದಾರಿ ಎಸಿಸಿಗೆ ಸೇರುತ್ತೆ. ಅದನ್ನ ಬಿಟ್ಟು ಭಾರತೀಯರು ಅದನ್ನ ಸ್ವೀಕರಿಸಿಲ್ಲ ಅಂತ ಹೇಳಿಬಿಟ್ಟು ಆ ಎಸಿಸಿಯ ಚೇರ್ಮನ್ ಮನೇಲಿ ತೆಗೆದುಕೊಂಡು ಹೋಗಿಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಪಾಕಿಸ್ತಾನ ತಂಡಕ್ಕೆ ಹಂಚೋದಕ್ಕೂ ಕೂಡ ಸಾಧ್ಯ ಇಲ್ಲ. ಇನ್ನು ಮಿತ್ರರೇ, ಈ ರೀತಿಯಾಗಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡದೇ ಇದ್ರೆ ಅವರಿಗೇನಾದರೂ ದಂಡ ಹಾಕಬಹುದಾ, ಅಥವಾ ಐಸಿಸಿ ಕಠಿಣ ನಿಯಮಗಳನ್ನು ತೆಗೆದುಕೊಂಡು ಬ್ಯಾನ್ ಮಾಡಬಹುದಾ? ಈ ರೀತಿಯ ಏನಾದರೂ ಆಪ್ಷನ್ಗಳಿದೆಯಾ ಕೇಳಿದ್ರೆ ಅಂತಹ ಯಾವುದೇ ನಿಯಮಗಳಿಲ್ಲ. ಟ್ರೋಫಿಯನ್ನು ಸ್ವೀಕರಿಸುವಂತಹ ನಿರ್ಧಾರ ಗೆದ್ದ ಟೀಮ್ಗೆ ಸೇರಿದ್ದು. ಅವರು ಸ್ವೀಕರಿಸಬೇಕೋ ಬಿಡಬೇಕೋ ಅದನ್ನು ಅವರು ಡಿಸೈಡ್ ಮಾಡ್ತಾರೆ. ಒಂದು ವೇಳೆ ನಾವು ಸ್ವೀಕರಿಸೋದಿಲ್ಲ ಅಂತ ಅವರೇನಾದರೂ ಹೋಗಿದ್ದೆ ಆದರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯಲ್ಲೂ ಶಿಕ್ಷೆ ಕೊಡೋದಕ್ಕೆ ಐಸಿಸಿಯಲ್ಲಿ ನಿಯಮವೇ ಇಲ್ಲ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳಬೇಕು ಅಂತಂದ್ರೆ ಐಸಿಸಿಗೂ ಕೂಡ ಇದು ಹೊಸತೆ. ಯಾಕೆಂದ್ರೆ ಈ ರೀತಿಯ ಗೊಂದಲಗಳು ಈ ಹಿಂದೆ ಎಲ್ಲೂ ಕೂಡ ನಡೆದಿಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ. ಇನ್ನು ಮುಂದೆ ಏನಾದರೂ ನಿಯಮಗಳನ್ನು ಮಾಡಬಹುದೇನೋ ನನಗೆ ಗೊತ್ತಿಲ್ಲ. ಇದುವರೆಗೆ ಈ ರೀತಿಯ ಗೊಂದಲಗಳ ನಿರ್ಮಾಣ ಆಗಿರಲಿಲ್ಲ, ಹೀಗಾಗಿ ಈ ಬಗ್ಗೆ ಯಾವುದೇ ನಿಯಮಗಳಿಲ್ಲ. ಹೀಗಾಗಿ ಐಸಿಸಿ ರೂಲ್ಸ್ ಅನ್ನು ಇಟ್ಟುಕೊಂಡು ಭಾರತದ ವಿರುದ್ಧ ಯಾವುದೇ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸದ್ಯ ಬಿಸಿಸಿಐ ಯಾವುದೇ ಕಾರಣಕ್ಕೂ ಕೂಡ ಟ್ರೋಫಿಯನ್ನು ಬಿಡುವ ಮಾತಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಟ್ರೋಫಿಯ ಜೊತೆಗೆ ಎಲ್ಲಾ ಮೆಡಲ್ಗಳು ಕೂಡ ಭಾರತದ ಹಕ್ಕು ಅಂತ ಅವರು ಪ್ರತಿಪಾದಿಸಿದ್ದಾರೆ. ಇವತ್ತು ಎಸಿಸಿಯ ಸಭೆ ಕೂಡ ನಡೀತಾ ಇದೆ. ಈ ಸಭೆಯಲ್ಲಿ ಬಿಸಿಸಿಐ ತನ್ನ ಪ್ರಬಲ ವಾದವನ್ನು ಮಂಡಿಸುತ್ತೆ. ಆ ಸಭೆಯಲ್ಲೇ ಅಂತಿಮ ನಿರ್ಧಾರ ಆಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಬಿಸಿಸಿಐ ಪ್ಲಾನ್ ಇರೋದೇನು ಕೇಳಿದ್ರೆ ಆ ಟ್ರೋಫಿಯನ್ನು ತಾನು ಪಡೆದುಕೊಂಡು ನಂತರದಲ್ಲಿ ಭಾರತದ ಆಟಗಾರರಿಗೆ ಅದನ್ನು ಹಸ್ತಾಂತರ ಮಾಡುವಂತಹ ನಿರ್ಧಾರಕ್ಕೆ ಬರಲಾಗಿದೆ ಅಂತ ಬಿಸಿಸಿಐನ ಮೂಲಗಳನ್ನು ಉಲ್ಲೇಖಿಸಿ ಕೆಲ ಪತ್ರಿಕೆಗಳು ವರದಿ ಮಾಡಿದ್ದಾವೆ. ಒಟ್ನಲ್ಲಿ ಭಾರತಕ್ಕೆ ಟ್ರೋಫಿ ಸಿಗೋದಂತೂ ಪಕ್ಕ. ಎಲ್ಲ ಆಟಗಾರರಿಗೂ ಕೂಡ ಏಷ್ಯಾ ಕಪ್ ಫೈನಲ್ನಲ್ಲಿ ಗೆದ್ದಂತಹ ಮೆಡಲ್ ಕೂಡ ಸಿಕ್ಕೇ ಸಿಗುತ್ತೆ. ಆ ಒಂದು ಜವಾಬ್ದಾರಿಯನ್ನು ಸ್ವತಃ ಈಗ ಬಿಸಿಸಿಐ ತನ್ನ ಹೆಗಲ ಮೇಲೆ ಹೊತ್ತುಕೊಂಡಿದೆ. ಇನ್ನು ಪಾಕಿಸ್ತಾನದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ನಡೀತಾ ಇದೆ. ಯಾವಾಗ ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನ ಸೋತ್ ಹೋಯಿತೋ ಅದಾದ ಬಳಿಕ ಪಾಕಿಸ್ತಾನದವರಿಗೆ ಹತಾಶೆ ಮಾತ್ರ ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ, ನೀವು ಊಹೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೇಳಿದ್ರೆ ಏಷ್ಯಾ ಕಪ್ನಲ್ಲಿ 3 ಪಂದ್ಯಗಳನ್ನು ಭಾರತದ ವಿರುದ್ಧ ಪಾಕಿಸ್ತಾನ ಆಡಿತು. 3-0 ಸಾಧನೆ ಪಾಕಿಸ್ತಾನದ್ದು. ಭಾರತ 3-3 ಗೆದ್ದು ಅಜೇಯವಾಗಿ ಉಳಿದುಕೊಂಡಿದೆ. ಪಾಕಿಸ್ತಾನದ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಅವರು ಭಾರತದ ವಿರುದ್ಧ ಪಂದ್ಯ ಅಂತಂದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸೇನೆ ಯುದ್ಧ ಮಾಡ್ತಾ ಇದೆ ಅಂತಲೇ ಭಾವಿಸ್ತಾರೆ. ಅಷ್ಟರ ಮಟ್ಟಿಗೆ ಅವರು ಪ್ರವೋಕ್ ಆಗಿರ್ತಾರೆ. ಅದೂ ಅಲ್ಲದೆ ಈ ಪ್ರಶಸ್ತಿ ಹಸ್ತಾಂತರದ ವಿಚಾರದಲ್ಲೂ ಕೂಡ ಸಾಕಷ್ಟು ಗೊಂದಲ ಆಗಿದೆಯಲ್ಲ. ಹೀಗಾಗಿ ಪಾಕಿಸ್ತಾನದ ಮಾಜಿ ಆಟಗಾರರು ಏನು ಸಲಹೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಪಾಕಿಸ್ತಾನವೇ ಭಾರತದ ವಿರುದ್ಧದ ಎಲ್ಲಾ ಪಂದ್ಯಗಳನ್ನು ಬಾಯ್ಕಾಟ್ ಮಾಡಬೇಕು. ಹೀಗಂತ ಪಾಕಿಸ್ತಾನದ ಮಾಜಿ ಆಟಗಾರ ಕಾಮ್ರಾನ್ ಅಕ್ಮಲ್ ಸೇರಿದಂತೆ ಅನೇಕ ಆಟಗಾರರು ಒತ್ತಾಯ ಮಾಡಿದ್ದಾರೆ. ಅವರು ವಾದ ಏನು ಕೇಳಿದ್ರೆ ಭಾರತ ಬಹಳ ಚೀಪ್ ಲೆವೆಲ್ಗೆ ಇಳಿದು ಬಿಟ್ಟಿದೆ, ಕ್ರಿಕೆಟ್ ಅನ್ನ ವಾರ್ ರೀತಿಯಲ್ಲಿ ಅವರು ಪರಿಗಣಿಸ್ತಾ ಇದ್ದಾರೆ. ಅಂದ್ರೆ ಪಾಕಿಸ್ತಾನ ನಮಗೆ ಹೇಳ್ತಾ ಇರುವಂತಹದ್ದು, ಭಾರತೀಯ ಆಟಗಾರರು ಬಹಳ ಚೀಪ್ ಬಿಹೇವಿಯರ್ ಅನ್ನು ತೋರಿಸ್ತಾ ಇದ್ದಾರೆ. ಹೀಗಾಗಿ ಪಾಕಿಸ್ತಾನವೇ ತೀರ್ಮಾನ ಮಾಡಬೇಕು, ನಾವಿನ್ ಮುಂದೆ ಯಾವತ್ತೂ ಕೂಡ ಭಾರತದ ಜೊತೆಗೆ ಯಾವುದೇ ಪಂದ್ಯವನ್ನು ಆಡೋದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬರಬೇಕು ಅಂತ ಪಾಕಿಸ್ತಾನದ ಮಾಜಿ ಆಟಗಾರರು ಹೇಳ್ತಾ ಇದ್ದಾರೆ. ಮಿತ್ರರೇ, ಇದು ಹೇಗಾಗಿದೆ ಅಂತಂದ್ರೆ ಅವರ ತಂತ್ರಗಾರಿಕೆ ಅವರಿಗೆ ಉಲ್ಟಾಗಿದೆ. ಈ ಹಿಂದೆ ಪಾಕಿಸ್ತಾನದ ಆಟಗಾರರು ಏನು ಬಯಸ್ತಾ ಇದ್ರು ಗೊತ್ತಾ? ಭಾರತ 100% ಮ್ಯಾಚನ್ನು ಬಹಿಷ್ಕರಿಸುತ್ತೆ, ಇದರಿಂದ ನಮಗೆ ಲಾಭ ಆಗುತ್ತೆ, ಏಷ್ಯಾ ಕಪ್ನಲ್ಲಿ ನಾವು ಗೆದ್ದು ಬೀಗಬಹುದು ಅನ್ನುವಂಥ ಲೆಕ್ಕಾಚಾರ ಇತ್ತು. ಯಾಕೆಂದರೆ ಭಾರತದಲ್ಲಿ ಆ ರೀತಿಯ ಚರ್ಚೆಗಳು ನಡೀತಾ ಇದ್ವು. ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತವಾಗಿ ವಿರೋಧ ಕೂಡ ವ್ಯಕ್ತವಾಗಿತ್ತು. ಒಂದು ಹಂತದಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧದ ಎಲ್ಲ ಮ್ಯಾಚ್ಗಳನ್ನು ಬಹಿಷ್ಕರಿಸುತ್ತೇನೋ ಅನ್ನುವಂಥ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಹಾಗಾಗಲಿ ಅಂತ ಪಾಕಿಸ್ತಾನಿಯರು ಕೂಡ ಬಯಸ್ತಾ ಇದ್ರು. ಯಾಕೆಂತಂದ್ರೆ ಫೀಲ್ಡ್ನಲ್ಲಿ ಭಾರತವನ್ನು ಎದುರಿಸೋದಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಭಾರತದ ವಿರುದ್ಧ ಪಾಕಿಸ್ತಾನದ ಗೆಲುವು ಮರೀಚಿಕೆ ಆಗಿಬಿಟ್ಟಿದೆ. ಹೀಗಾಗಿ ಭಾರತ ಬಹಿಷ್ಕರಿಸಿದ್ದೆ ಆದರೆ ನಮಗೆ ಲಾಭ ಆಗುತ್ತೆ ಅನ್ನುವಂಥದ್ದು ಅವರ ಲೆಕ್ಕಾಚಾರ. ನಿಮ್ಗೆ ನಾನು ಹಿಂದೆ ಕೂಡ ಹೇಳಿದ್ದೀನಿ, ಯಾವ ತಂಡ ಬಹಿಷ್ಕರಿಸುತ್ತೋ ಆ ಮ್ಯಾಚನ್ನು ರದ್ದು ಅಂತ ಹೇಳಿ ಸಮ ಅಂಕವನ್ನು ಹಂಚಿಕೆ ಮಾಡೋದಿಲ್ಲ. ಬಹಿಷ್ಕಾರ ಮಾಡದಂತಹ ತಂಡಕ್ಕೆ 0 ಅಂಕವನ್ನು ಕೊಟ್ಟು ಅವರನ್ನು ಸೋಲಿನ ಲೀಸ್ಟ್ಗೆ ಸೇರಿಸಿ ಆಡೋದಕ್ಕೆ ರೆಡಿ ಇರುತ್ತಲ್ಲ ಆ ತಂಡಕ್ಕೆ 2 ಅಂಕಗಳನ್ನು ಕೊಡಲಾಗುತ್ತೆ. ಪಾಕಿಸ್ತಾನ ಇದನ್ನು ಬಯಸ್ತಾ ಇತ್ತು. ಭಾರತ ಏನಾದರೂ ಬಹಿಷ್ಕಾರ ಅಂತ ಘೋಷಿಸಿದ್ದೆ ಆದರೆ ಎಲ್ಲಾ ಪಂದ್ಯದಲ್ಲೂ ಕೂಡ ನಮಗೆ 2 ಅಂಕ ಸಿಗುತ್ತಲ್ಲ. ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನ ಫೈನಲ್ಗೆ ಬಂದಂತಹ ಸಂದರ್ಭದಲ್ಲಿ ಭಾರತ ಅದನ್ನು ಬಾಯ್ಕಾಟ್ ಮಾಡಿದ್ದೆ ಆದರೆ ಪಾಕಿಸ್ತಾನಕ್ಕೆ ಏಷ್ಯಾ ಕಪ್ ಸಿಗ್ತಾ ಇತ್ತು. ಇದನ್ನ ಪಾಕಿಸ್ತಾನ ಬಯಸ್ತಾ ಇತ್ತು. ಪಾಕಿಸ್ತಾನಿಯರ ಈ ದುರಾಲೋಚನೆ ಗೊತ್ತಿದ್ರಿಂದಲೇ ಭಾರತ ಬಹಿಷ್ಕಾರ ಮಾಡುವಂತಹ ನಿರ್ಧಾರ ಮಾಡಿಲ್ಲ. ನಾವು ಆಡ್ತೀವಿ, ಎಸಿಸಿ ಅಥವಾ ಐಸಿಸಿ ಆಯೋಜನೆ ಮಾಡುವಂತಹ ಎಲ್ಲಾ ಮಲ್ಟಿನ್ಯಾಷನಲ್ ಪಂದ್ಯಗಳನ್ನು ನಾವು ಆಡ್ತೀವಿ ಅಂತ ಹೇಳಿ ಭಾರತದ ಬಿಸಿಸಿಐ ತೀರ್ಮಾನ ಕೈಗೊಂಡಿತ್ತು. ನಾವು ಆಡಿದ್ವಿ, ಗೆದ್ವಿ, ಏನು ಉತ್ತರ ಕೊಡಬೇಕಿತ್ತು ಅದೆಲ್ಲವುದನ್ನು ಕೂಡ ಕೊಟ್ವಿ. ಆದ್ರೆ ಈಗ ಪಾಕಿಸ್ತಾನಿಯರು ಹೇಳ್ತಾ ಇದ್ದಾರೆ, ಇನ್ ಮುಂದೆ ನಾವೇ ಬಹಿಷ್ಕಾರ ಮಾಡಿಬಿಡ್ತೀವಿ, ಭಾರತದೊಂದಿಗೆ ಆಡೋದಿಲ್ಲ ಅಂತ. ಯಾಕಂದ್ರೆ ಭಾರತದ ವಿರುದ್ಧ ಮ್ಯಾಚ್ ಆಡಿದ್ದೆ ಆದ್ರೆ ಸೋಲು ಕಟ್ಟಿಟ್ಟ ಬುತ್ತಿ, ಅವಮಾನ ಕೂಡ ಗ್ಯಾರಂಟಿ. ಹೀಗಾಗಿ ಅವರಿಗೆ ಬಹಿಷ್ಕಾರ ಮಾಡಿಕೊಂಡು 2 ಅಂಕ ಹೋಗೋದೇ ವಾಸಿ ಅಂತ ಅನಿಸಿರಬೇಕು. ಅದಕ್ಕೋಸ್ಕರವಾಗಿ ಪಾಕಿಸ್ತಾನದ ಮಾಜಿ ಆಟಗಾರರು ಪಿಸಿಬಿಗೆ ಈ ರೀತಿಯ ಸಲಹೆಯನ್ನು ಕೊಡ್ತಾ ಇದ್ದಾರೆ.
ಮಿತ್ರರೇ, ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ನಿಮಗೆ ಹೇಳಲೇಬೇಕು. ಈ ಹ್ಯಾರಿಸ್ ರೌಫ್ ಬಗ್ಗೆ ನಿಮಗೆಲ್ಲ ಗೊತ್ತು. ಈತ ಭಾರತದ ಫೈಟರ್ ಜೆಟ್ಗಳೆಲ್ಲ ಬಿದ್ವು ಅಂತ ಹೇಳಿ ಸನ್ನೆ ಮಾಡ್ದ. ಅದು ವಿಪರೀತವಾಗಿ ವಿರೋಧಕ್ಕೆ ಕಾರಣವಾಯಿತು, ಭಾರಿ ವಿವಾದವನ್ನು ಕೂಡ ಹುಟ್ಟುಹಾಕಿತ್ತು. ಆದರೆ ಮಿತ್ರರೇ, ಆ ಸಂದರ್ಭದಲ್ಲಿ ಈ ಹ್ಯಾರಿಸ್ ರೌಫ್ ಪಾಕಿಸ್ತಾನದಲ್ಲಿ ಹೀರೋ ಆಗಿಬಿಟ್ಟಿದ್ದ. ಪಾಕಿಸ್ತಾನದ ಫ್ಯಾನ್ಸ್ ಅಂತೂ ಈತನನ್ನ ತಲೆ ಮೇಲೆ ಇಟ್ಟುಕೊಂಡು ಮೆರೆಸ್ತಾ ಇದ್ರು. ಈ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಫೈನಲ್ ಮ್ಯಾಚ್ ಆರಂಭವಾಗೋದಕ್ಕೆ ಮುಂಚೆ ಪಾಕಿಸ್ತಾನದ ಅಭಿಮಾನಿಗಳು ಆತ ಏನು ಸನ್ನೆ ಮಾಡಿದ್ನಲ್ಲ, ಅದೇ ರೀತಿಯಾಗಿ ಭಾರತೀಯರನ್ನು ಅಣುಕಿಸೋದಕ್ಕೋಸ್ಕರವಾಗಿ ಸನ್ನೆ ಮಾಡ್ತಾ ಇದ್ರು. ಆ ಮಟ್ಟಿಗೆ ಈ ಹ್ಯಾರಿಸ್ ರೌಫ್ ಹೀರೋ ಆಗಿಬಿಟ್ಟಿದ್ದ. ಆದರೆ ಮಿತ್ರರೇ, ಫೈನಲ್ ಪಂದ್ಯ ಆಗ್ತಿದ್ದ ಹಾಗೆ ಹ್ಯಾರಿಸ್ ರೌಫ್ ಈಗ ವಿಲನ್ ಆಗಿಬಿಟ್ಟಿದ್ದಾನೆ. ಯಾವ ಮಟ್ಟಿಗೆ ಅಂತಂದ್ರೆ, ಆತನನ್ನು ಭಾರತದ ಏಜೆಂಟ್ ಅಂತ ಕರೀತಾ ಇದ್ದಾರೆ. ಭಾರತವೇ ಆತನನ್ನು ನೇಮಿಸಿಬಿಟ್ಟಿದೆ. ಇದೇ ಕಾರಣಕ್ಕೋಸ್ಕರವಾಗಿ ಆಪರಿಯಾಗಿ ರನ್ ಹೊಡೆಸ್ಕೊಂಡ ಆತ ಅಂತ. ಪಾಕಿಸ್ತಾನದ ಮಾಜಿ ಆಟಗಾರ ವಾಸಿಂ ಅಕ್ರಮ್ ಈ ಹ್ಯಾರಿಸ್ ರೌಫ್ ಅನ್ನ ರನ್ ಮೆಷಿನ್ ಅಂತ ಕರೆದಿದ್ದಾರೆ. ಇನ್ನು ಭಾರತದ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಹ್ಯಾರಿಸ್ ರೌಫ್ ವಿಪರೀತವಾಗಿ ಟ್ರೋಲ್ ಆಗ್ತಾ ಇದ್ದಾನೆ. ನಮ್ಮ ಜನ ಏನು ಹೇಳ್ತಾ ಇದ್ದಾರೆ ಗೊತ್ತಾ, ನಾಳೆ ಈ ಹ್ಯಾರಿಸ್ ರೌಫ್ಗೆ ಪಾಕಿಸ್ತಾನದ ಕ್ಯಾಪ್ಟನ್ಶಿಪ್ ಸಿಕ್ಕಿದ್ರೂ ಸಿಗಬಹುದು ಅಂತ. ಅದಕ್ಕೆ ಕಾರಣ ಏನೋ ಕೇಳಿದ್ರೆ, ಪಾಕಿಸ್ತಾನದಲ್ಲಿ ಒಂದು ಸಂಪ್ರದಾಯ ಇದೆ, ನಿಮಗೆಲ್ಲ ಗೊತ್ತಿರಬಹುದು. ಯಾರು ಸೋಲ್ತಾರೋ ಅವರಿಗೆ ಪ್ರಮೋಷನ್ ಸಿಗುತ್ತೆ. ಈಗ ಆಸಿಮ್ ಮುನೀರ್ ಭಾರತದ ವಿರುದ್ಧ ಆಪರೇಷನ್ ಸಿಂಧೂರದಲ್ಲಿ ಹೀನಾಯವಾಗಿ ಸೋತ್ ಹೋದ. ಬಂಕರಲ್ಲಿ ಅಡಗಿಕೊಂಡು ಜೀವ ಉಳಿಸ್ಕೊಂಡ. ಅಂತಹ ಆಸಿಮ್ ಮುನೀರ್ಗೆ ಪಾಕಿಸ್ತಾನದ ಸರ್ಕಾರ ಪ್ರಮೋಷನ್ ಕೊಡ್ತು, ಆಸಿಮ್ ಮುನೀರ್ನನ್ನ ಫೀಲ್ಡ್ ಮಾರ್ಷಲ್ ಆಗಿ ಮಾಡ್ತು. ಹೀಗಾಗಿ ಈಗ ಹ್ಯಾರಿಸ್ ರೌಫ್ ಅನ್ನು ಕೂಡ ಪಾಕಿಸ್ತಾನದ ತಂಡಕ್ಕೆ ಕ್ಯಾಪ್ಟನ್ ಮಾಡುವಂತಹ ಸಾಧ್ಯತೆ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಣಕ ಆಡ್ತಾ ಇದ್ದಾರೆ. ಮಿತ್ರರೇ, ಈ ಬಗ್ಗೆ ಇನ್ನೂ ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.